ಕಥೆಯ ಶೀರ್ಷಿಕೆ ಸತ್ಯವಂತ ತೋಟಗಾರ. ಸತ್ಯವಂತ ತೋಟಗಾರ ದಿ ಆನೆಸ್ಟ್ ಗಾರ್ಡನರ್. ಪಾತ್ರಗಳು: ರಂಗಣ್ಣ ಸತ್ಯವಂತ ತೋಟಗಾರ, ರಾಜ ಒಬ್ಬ ಬುದ್ಧಿವಂತ ರಾಜ, ಅನುಚರರು ಅರಮನೆ ಸೇವಕರು. ಕಥೆ: ಹೆಮ್ಮೆಯ ಹಳ್ಳಿ ರಂಗಪುರದಲ್ಲಿ ರಂಗಣ್ಣ ಎಂಬ ಒಬ್ಬ ತೋಟಗಾರನು ಇಡೀ ಹಳ್ಳಿಯವರ ಮನಸ್ಸನ್ನು ಗೆದ್ದಿದ್ದ. ಆತನು ದಿನವೂ ಬೆಳೆದ ಹೂವನ್ನ ರಾಜಮನೆಗೆ ಕಳಿಸುತ್ತಿದ್ದ. ಒಂದು ದಿನ ರಾಜನು, ನನ್ನ ಮುಂದಿನ ಉತ್ತರಾಧಿಕಾರಿಯು ಸತ್ಯವಂತನಾಗಿರಬೇಕು ಎಂದು ನಿರ್ಧರಿಸಿದನು. ಅವನು ಪ್ರಜೆಗೆ ಒಂದು ಘೋಷಣೆ ಮಾಡಿಸಿದನು. ಪ್ರತಿಯೊಬ್ಬರೂ ನನ್ನಿಂದ ಒಂದು ಬೀಜ ಪಡೆದು, ಅದನ್ನು ಬಿತ್ತಿ 6 ತಿಂಗಳೊಳಗೆ ಬೆಳೆಸಬೇಕು. ಯಾರ ಹೂ ಅತಿ ಸುಂದರವಾಗಿರುತ್ತದೆಯೋ ಅವನು ನನ್ನ ಉತ್ತರಾಧಿಕಾರಿಯಾಗುತ್ತಾನೆ. ರಂಗಣ್ಣನಿಗೂ ಬೀಜ ದೊರೆಯಿತು. ಆತನು ಪ್ರಾಮಾಣಿಕವಾಗಿ ಬೀಜವನ್ನು ಕುಂಡದಲ್ಲಿ ಬೆಳೆಸಿದ, ನೀರು ಹಾಕಿದ, ಎಲ್ಲಾ ಪೋಷಣೆಯೂ ಕೊಟ್ಟ. ಆದರೆ ದಿನಗಳು ಕಳೆಯುತ್ತಿದ್ದರೂ ಏನೂ ಬೆಳೆಯಲಿಲ್ಲ. 6 ತಿಂಗಳು ಕಳೆದವು. ಎಲ್ಲರೂ ಹೂಗುಚ್ಛಗಳು ತುಂಬಿದ ಹೂ ಕುಂಡಗಳನ್ನು ಹೊತ್ತೊಯ್ಯಲು ಆರಂಭಿಸಿದರು. ಆದರೆ ರಂಗಣ್ಣ ತನ್ನ ಖಾಲಿ ಹೂ ಕುಂಡೆಯನ್ನು ತೆಗೆದುಕೊಂಡು ಅರಮನೆಗೆ ಹೋದ. ರಾಜನು ಎಲ್ಲರ ಹೂ ಕುಂಡಗಳನ್ನು ನೋಡಿದ. ರಂಗಣ್ಣನ ಬಳಿ ಬಂದು ಕೇಳಿದ, ನಿನ್ನ ಹೂ ಎಲ್ಲಿದೆ? ರಂಗಣ್ಣ ಉತ್ತರಿಸಿದ, ಮಹಾರಾಜ, ನಾನು ನನಗಾದಷ್ಟು ಏನೆಲ್ಲಾ ಪ್ರಯತ್ನಿಸಿದರೂ ಈ ಬೀಜ ಬೆಳೆಯಲಿಲ್ಲ. ಅದಕ್ಕೆ ಬೆಳೆಯದ ಬೀಜದ ಹೂ ಕುಂಡವನ್ನು ನಾನು ಹಾಕದೆ ಖಾಲಿಯನ್ನೇ ತಂದಿದ್ದೇನೆ. ಇದು ನನ್ನ ಸತ್ಯ. ತಕ್ಷಣವೇ ರಾಜನು ಘೋಷಿಸಿದ, ಈತನಂತೆ ಸತ್ಯವಂತ, ಧೈರ್ಯಶಾಲಿ ಮತ್ತು ನಿಷ್ಠಾವಂತ ವ್ಯಕ್ತಿ ನನ್ನ ರಾಜ್ಯಕ್ಕೆ ಬೇಕು. ಅವನು ಎಲ್ಲರ ಮುಂದೆ ಘೋಷಿಸಿದ, ನಾನು ನೀಡಿದ ಎಲ್ಲ ಬೀಜಗಳು ಉರಿ ಬಾಯ್ಲ್ಡ್ ಸೀಡ್ಸ್. ಏನೂ ಬೆಳೆಯುವುದಿಲ್ಲ. ಆದರೆ ಎಲ್ಲರೂ ಮೋಸ ಮಾಡಿದರು. ಸತ್ಯವಂತನಾದ ರಂಗಣ್ಣ ಮಾತ್ರ ನನಗೆ ಬೇಕಾದವನಾಗಿದ್ದಾನೆ. ನೀತಿ ಮಾರಲ್. ಸತ್ಯವಂತಿಕೆ ಎಂದಿಗೂ ಸೋಲುವುದಿಲ್ಲ. ಮೋಸದಿಂದ ಬಾಳಿನಲ್ಲಿ ಯಶಸ್ಸು ಸಿಗದು.